ಈಗ ಶಿವಮೊಗ್ಗದಿಂದ ಕರೆ ಮಾಡಿದ್ದಾರೆ, ರಮೇಶ್ ಅವರು ಕರೆ ಮಾಡಿದ್ದಾರೆ. ರಮೇಶ್ ಅವರೇ ನಮಸ್ಕಾರ. ಸರ್ ನಮಸ್ತೆ ಸರ್. ಮಗನ್ ಸರ್ ನಮಸ್ತೆ. ನಮಸ್ತೆ, ಹೇಳಿ, ಹೇಗಿದ್ದೀರಿ? ಸರ್ ಏನಿಲ್ಲ, ನೀವು ಆರಾಮಿದ್ದೀರಾ ಸರ್? ಆರಾಮಿದ್ದೀನಿ, ಹೇಳಿ ರಮೇಶ್ ಅವರು. ಏನಿಲ್ಲ ಸರ್, ಈಗ ಇವರು ಯಾವ ರೀತಿ ಫೈನಾನ್ಸ್ ಕೊಡ್ತಾರಂದ್ರೆ, ಹಳ್ಳಿ ಜನರಿಗೆ ಅತಿ ತುಂಬಾ ದೊಡ್ಡ ಇರ್ತಾರೆ ಹೆಣ್ಮಕ್ಳುಗಳು, ಅವರಿಗೆ 12 ಕಂತು ಅಂತ, ಫಾರ್ ಎಕ್ಸಾಂಪಲ್ ಒಂದು 50,000 ಲೋನ್ ಕೊಟ್ರೆ 12 ಕಂತು 12 ಕಂತು ಅಂತ ಕೊಟ್ಬಿಟ್ಟು ಪ್ರತಿ ತಿಂಗಳು ಕಟ್ಸ್ಕೊಂತಾರೆ. ಓಕೆ, ಕಂಟಿನ್ಯೂ ಕಟ್ಟಾಗಿ 12 ಕಂತು ಕಟ್ಬಿಟ್ರೆ ಇವರು 24 ಕಂತು ಕಟ್ಬಿಟ್ರೆ ಇವರು ಮತ್ತೆ 2 ಕಂತು ಜಾಸ್ತಿ ನಿಮ್ದು 24 ಕಂತಲ್ಲ 26 ಕಂತು ಅಂತ ವಸೂಲಿ ಮಾಡ್ತಾರೆ. ಓಕೆ, ಅಂದ್ರೆ ಇವ್ರು ಕೇಳಲ್ಲ, ಕರೆಕ್ಟ್ ಆಗಿ ಕಟ್ ಮಾಡೋರಿ ಕಟ್ಟೋರಿಗೆ, ಕರೆಕ್ಟ್ ಆಗಿ ಯಾರು ಕಟ್ತಾರೆ ಅವರಿಗೆ 2 ಕಂತು ಜಾಸ್ತಿ ಮಾಡ್ತಾರೆ. ಕರೆಕ್ಟ್ ಆಗಿ ಕಟ್ಟಲಿಲ್ಲ ಅಂದ್ರೆ ಅವರಿಗೆ 4 ಕಂತು ಜಾಸ್ತಿ ಮಾಡ್ಬಿಡ್ತಾರೆ, ಬಡ್ಡಿ ಮರಬಡ್ಡಿ ಅದೆಲ್ಲ ಸೇರಿಸಿ. ಒಂದು ಉದಾಹರಣೆ, ನಮ್ಮ ಶಿವಮೊಗ್ಗ ಗ್ರಾಮಾಂತರದಲ್ಲಿ ಆಯನೂರು ಅಂತ ಗ್ರಾಮದಲ್ಲಿ ಖಲೀಲ್ ಅಹಮದ್ ಅಂತ, ಕಲೀಮುಲ್ಲಾ ಅಂತೇಳಿ ಸಣ್ಣ ಟೈರ್ ಪಂಚರ್ ಶಾಪ್ ಇಟ್ಕೊಂಡಿದ್ದಾರೆ. ಅವ್ರ ಮನೆ ಮೇಲೆ ಒಂದು ಮೈಕ್ರೋ ಫೈನಾನ್ಸ್ ಲೋನ್ ತಗೊಂಡಿದ್ದಾರೆ. ಇವತ್ತು ಅವ್ರು ತೋರಿಸಿದಂತ ನನ್ ತಂದು ಕೊಟ್ಟಿದ್ದ ಒಂದು ಸ್ಟೇಟ್ಮೆಂಟ್, ಅವರು 5.5 ಲಕ್ಷ ಸಾಲ ಮಾಡಿದ್ದಾರೆ ಕಲೀಮುಲ್ಲಾ ಅನ್ನೋರು. 5.5 ಲಕ್ಷ ಸಾಲಕ್ಕೆ 8.5 ಲಕ್ಷ ಅಟ್ ಪ್ರೆಸೆಂಟ್ ಇವತ್ತಿನವರೆಗೂ 8.5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಇವತ್ತಿನವರೆಗೂ 20ನೇ ತಾರೀಕುವರೆಗೂ 8.5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. ಈಗ ಮನೆ ಹತ್ರ ಬಂದು ಮತ್ತೆ 7.5 ಲಕ್ಷ ರೂಪಾಯಿ ತಾವು ಕೊಟ್ಬೇಕಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟು ಹೋಗಿದ್ದಾರೆ. 7.5 ಲಕ್ಷ ಮತ್ತೆ ಕಟ್ಬೇಕಂದ್ರೆ ಇವ್ರು ಕೊಟ್ಟಿರುವಂತ 5.5 ಲಕ್ಷಕ್ಕೆ 10.5 ಲಕ್ಷ ರೂಪಾಯಿ ಬಡ್ಡಿ. ಅದನ್ನ ಈಗ ಅವರು ಪತ್ರಿಕೆಯಲ್ಲಿ, ವಿಜಯವಾಣಿ ಪತ್ರಿಕೆಯಲ್ಲಿ ಕೊಡ್ಲಿಕ್ಕೆ ಬಂದಾಗ ನಾನು ಹಾಗೆ ಹೋಗಿದ್ದೆ. ವಿಜಯವಾಣಿ ಪತ್ರಿಕೆಯಲ್ಲಿ ಮಾಹಿತಿ ಕೊಟ್ರು, ಸರ್ ಹಿಂಗ ಆಗಿದೆ, ನಾನು ಅದಕ್ಕೆ ವಿಜಯವಾಣಿ ಪತ್ರಿಕೆಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಬಂದಿದ್ದೆ, ಈ ರೀತಿ ಮನೆ ಹತ್ರ ಬಂದು ತೊಂದರೆ ಕೊಡ್ತಿದ್ದಾರೆ ಅಂತ ಹೇಳಿ. ಅದಕ್ಕೆ ತಾವು ಮಾಧ್ಯಮದ ಮೂಲಕನೂ ಕೊಡಿ, ಪತ್ರಿಕೆ ಮೂಲಕನೂ ಕೊಡಿ. ಈ ರೀತಿ ಸಾಕಷ್ಟು ಅನ್ಯಾಯ ಈಗ ಆಯನೂರು ಭಾಗದಲ್ಲಿ ತುಂಬಾ ಮೈಕ್ರೋ ಫೈನಾನ್ಸ್ ಹಾವಳಿ ಅಂದ್ರೆ 4 ಜನ ಕುಡ್ಕೊಂಡ್ ಬರ್ತಾರೆ ಸರ್. ಬೈಕಲ್ಲಿ ಬರ್ತಾರೆ, ಕುಡದೆ ಬರೋದವ್ರು ಹಾಗೆ ಸಾಮಾನ್ಯ ಬರಲ್ಲ, ಬಂದು ಹೆಣ್ಮಕ್ಳನ್ನ ಹಿನಾಮಾನ ಬೈತಾರೆ. ಅವರು ಈಗ ಸುಮಾರು ಜನ ಊರಲ್ಲಿ ಬಿಟ್ಟು ಹೋಗಿದ್ದಾರೆ ಕೆಲವರು, ಸಾಲ ಕಟ್ಲಿಕ್ಕಾಗದೆ ಆಯನೂರು ಗ್ರಾಮದಲ್ಲಿ. ಹಾಗಾಗಿ ದಯವಿಟ್ಟು ರಮಾಕಾಂತ್ ಸರ್, ತಾವು ಇದನ್ನ ಅಭಿಯಾನ ಮಾಡ್ತಿರೋದು ತುಂಬಾ ಒಳ್ಳೇದಿದೆ. ತುಂಬಾ ಬಡ ಹೆಣ್ಮಕ್ಳಿಗೆ ಏನ್ ಅನ್ಎಜುಕೇಟೆಡ್ ಇರ್ತಾರಲ್ಲ ಅವರಿಗೆ ತುಂಬಾ ಸಹಕಾರ ಕೊಟ್ಟಂಗಾಗುತ್ತೆ. ನೀವು ಒಳ್ಳೆ ಅಭಿಯಾನ ಮಾಡಿದ್ದೀರಾ, ಇದು ಸಂಪೂರ್ಣವಾಗಿ ಸಕ್ಸಸ್ ಆಗಲಿ ಸರ್, ನಮ್ಮ ಅಭಿಪ್ರಾಯ ಇರೋದು. ಥ್ಯಾಂಕ್ ಯು ರಮೇಶ್, ಕಾರ್ಯಕ್ರಮ ಚೆನ್ನಾಗಿ ಹೋಗ್ಲಿ ಸರ್. ಥ್ಯಾಂಕ್ ಯು ರಮೇಶ್ ಅವರು. ಇದೀಗ ಶಾರದಾ ಅವರು ಕರೆ ಮಾಡಿದ್ದಾರೆ ಮಂಡ್ಯದಿಂದ. ಶಾರದಾ ಅವರೇ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ಶಾರದಾ ಮೇಡಮ್, ನಾನು ಈ ಕಾರ್ಯಕ್ರಮ ಶುರು ಮಾಡಿ ಹೆಚ್ಚು ಕಡಿಮೆ 1 ಗಂಟೆ ಕಳೀತಾ ಬಂತು. ಮೊಟ್ಟ ಮೊದಲ ಮಹಿಳಾ ಕಾಲರ್ ನೀವೇನೇ. ಇದು ನಾವು ಮಹಿಳೆಯರ ಬಗ್ಗೆನೇ ಮಾಡ್ತಿರ್ತಕ್ಕಂಥ ಕಾರ್ಯಕ್ರಮ. ಕಾರಣ ಸಂಘದ ಕಡೆಯಿಂದ ಮಹಿಳೆಯರೇ ಜಾಸ್ತಿ ಸಾಲ ತಗೊಂಡು ಅವ್ರಿಗೆ ಕಷ್ಟ ಆಗಿರೋದು. ನೀವೇ ಫಸ್ಟ್ ಕಾಲರ್, ಹೇಳಿ. ಸರ್, ನನಗೆ ಹೆಲ್ತ್ ಪ್ರಾಬ್ಲಮ್, ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿದೆ ಸರ್. ಸರ್, ಆದ್ರೂ ಏನ್ ಮಾಡ್ತಿದ್ದಾರೆ ಗೊತ್ತಾ ಸರ್, ಮೈಕ್ರೋ ಫೈನಾನ್ಸ್ ನಾನು ಇದ್ರಲ್ಲಿದ್ದೀನಿ ಸರ್, ಪಿನ್ ಕೇರು ಮತ್ತೆ ಇದು IDFC ಸರ್. ನನ್ಗೆ ಇದು MRI ಸ್ಕ್ಯಾನ್ ಎಲ್ಲ ಮಾಡಿಸಿ ಎಲ್ಲ ರಿಪೋರ್ಟು, ಮನೆಯವ್ರ ಹತ್ರ ದುಡ್ಡಿರ್ಲಿಲ್ಲ ಸರ್ ಅವತ್ತು. ನಾನು ತುಂಬಾ ಅವ್ರ ಎದುರಿಗೇನೆ ಬ್ಲಡ್ ಜಾಸ್ತಿ ಬರ್ತಾ ಇದೆ ಸರ್, ತಲೆ ಜಾಸ್ತಿ ಸುತ್ತು ಬ್ಲಡ್ ಬರ್ತಾ ಇದೆ. ಅದ್ರಲ್ಲೂ ಅವ್ರು ಏನ್ ಮಾಡಿದಾರೆ ಸರ್, ಮನೆ ಹತ್ರ 10:30 ಆದ್ರೂ ನಮ್ಮ ಯಜಮಾನ್ರು ಬಂದ್, ಅವ್ರು ಕೂಲಿ ಕೆಲ್ಸಕ್ಕೆ ಹೋಗಿದ್ರು, ದುಡ್ಡು ಸಿಗ್ಲಿಲ್ಲ ಅವ್ರಿಗೆ. ಕೂಲಿ ಮಾಡ್ಬಿಟ್ಟು ಅವ್ರು ಕೊಡೋರು ತಡ ಆಯ್ತು ಸರ್. ನಂದಿನ 6 ಕಂತಿದೆ, ಹಂಗೂ ಬಿಟ್ಟಿಲ್ಲ ಸರ್. ನನ್ನ ಬನ್ನೂರವರು ಕೇಂದ್ರದವರು ಮೈಕ್ರೋ ಫೈನಾನ್ಸ್ IDFC ಅನ್ಬಿಟ್ಟು ಸರ್ ಬಾಯಿಗೆ ಬಂದಂಗೆ ಹೋಗಿತಾ ಇದಾರೆ ಸರ್. ಆಮೇಲೆ BSS ಮಂಡ್ಯದಲ್ಲಿ ಒಂದ್ ಮಾಡ್ಬಿಟ್ಟೆ. ಈಗ ಅವ್ರು ಕೊಡಕ್ ಇನ್ನೊಬ್ರ ಹತ್ರ ಇನ್ನೊಬ್ರು ಅಂದ್ರೆ ಕೂಲಿ ಸಿಗಲ್ಲ ನಮ್ಮ ಮನೆಯವ್ರಿಗೆ. ಗೇದ್ ಉಂಟು, ಇಲ್ಲಾಂದ್ರೆ ಇಲ್ಲ ಸರ್. ಇಬ್ರು ಮಕ್ಳು ಓದ್ತಿದಾರೆ, ಒಬ್ಬ 2nd ಇಯರ್, ಒಬ್ಬೊಬ್ಬಿಗೆ. ಅವ್ರನ್ನ ಓದಿಸ್ಬೇಕು, ಅದಕ್ಕೂ ಸಾಕ ನಾನು ಹಾಳಾದವಳು ಎಲ್ಲೆಲ್ಲ ಮಾಡ್ಬಿಟ್ಟೆ. ನಂಗಾಗಿ ಅವತ್ತು ತುಂಬಾ ಹೆಲ್ತ್ ಪ್ರಾಬ್ಲಮ್ ಆಗಿ DC ಅವ್ರ ಹತ್ರ, ಮಂಡ್ಯ DCಗೂ ಹೋಗಿದೆ ಸರ್, ಅವರು ಸಿಗ್ಲಿಲ್ಲ ನಮ್ಗೆ ಅವತ್ತು. ತುಂಬಾ ಬ್ಲಡ್ ವಾಂತಿ ಆಗ್ತಾ ಇದೆ. ಅವ್ರು ಒಂಚೂರು ಕನಿಕರ ಅನ್ನೋದಿಲ್ಲ. ಮನೆ ಹತ್ರ 10:30 ಆದ್ರೂ ನಿಂತವ್ರೆ. ನಾನು ಕೆಲವು ವಿಚಾರ ಕೇಳಬೇಕಾಗಿತ್ತು ನಿಮ್ಮ ಬಳಿಯಲ್ಲಿ. ಈಗ ನೀವು ಸಾಲ ಮಾಡಿದ ಉದ್ದೇಶ ಏನಾದರೂ ಉದ್ಯಮ ಮಾಡಕ, ಏನಾದರೂ ಬಿಸ್ನೆಸ್ ಮಾಡಕ? ಅಂಗಡಿಗೆ ಅಂತ ಮಾಡ್ಕೊಂಡೆ ಸರ್. ಅಂಗಡಿಗೆ ಆ ಹಣ ಏನಕ್ಕೆ ಬಳಸಿದ್ರಿ ನೀವು? ಅಂಗಡಿಗೆ ಬಳಸ್ತೇವೆ ಸರ್. ಸ್ವಲ್ಪ ಲಾಸ್ ಆಗೋಯ್ತು, ಹಿಂಗೆ ಹೆಲ್ತ್ ಪ್ರಾಬ್ಲಮ್ ಆಯ್ತು ಸರ್ 2 months ಇಂದ. ಓಕೆ. ಎಷ್ಟು ಕಡೆ ಸಾಲ ಮಾಡಿದಿರಿ ನೀವು ಒಟ್ಟು? ಸರ್ ಒಂದು 4 ಸಂಘ ಸರ್. 4 ಸಂಘದ ಕಡೆ. ನಿಮ್ಮ ತಿಂಗಳ ಆದಾಯ ಎಷ್ಟಿದೆ? ಸರ್, ನಮ್ಮ ಮನೆಯವರು ಕೂಲಿ ಕೆಲಸ 200 ರೂಪಾಯಿಗೆ ಐತಾರೆ ದಿನ. ನೋಡಿದ್ರಾ ಹೆಂಗ್ ಕಟ್ತೀರಾ ನೀವು? ಅವರು ಕೇಳಲಿಲ್ವಾ ನೀವೇನ್ ಕೆಲಸ ಮಾಡ್ತೀರಾ, ಹೆಂಗ್ ನೀವು ವಾಪಸ್ ಕೊಡ್ತೀರಾ ದುಡ್ಡೆಲ್ಲ? ಕೇಳಲೇ ಇಲ್ವಾ? ನೋಡ್ಕೊಟ್ರು ಸರ್, ನಮ್ಮ ಅಂಗಡಿ ಪೆಟ್ಟಿ ಅಂಗಡಿ ನೋಡ್ಕೊಟ್ರು. ಸರ್, ಕೊಟ್ಬಿಟ್ಟು ಈಗ ಬಂದು ಅದೇ ಮೇಲೆ ನಿಂತಿದ್ದಾರೆ ಸರ್. ತುಂಬಾ ಭಯ ಆಯ್ತು, ಆ ತರ ಮಾಡ್ತಾ ಇದಾರೆ ಸರ್. BSS ಅವ್ರಂತೂ ಕೇಳಕ್ಕೆ ಆಗಲ್ಲ ಸರ್, ತುಂಬಾ ಅಸಹ್ಯವಾಗ ಅಂತಾರೆ. ಎಲ್ಲಾರ ಮಾಡ್ಕೊ, ಎಲ್ಗಾರ ಹೋಗಿ ತಂದ್ಕೊಡು ಅಂತಾರೆ ಸರ್. ಹಂಗಂದ್ರೆ ಅರ್ಥ ಏನ್ ಸರ್? ಅರ್ಥ ಆಯ್ತು ನನಗೆ. ಅವರು ಬಳಸ್ತಕ್ಕಂಥ ಭಾಷೆಗಳು. ನಾನು ಅದನ್ನೇ ಹೇಳ್ತಿದ್ದೆ,
ಈ ಒಂದು ವಿಚಾರ ತೋರಿಸ್ತಾ ಇದ್ದೀನಿ ಸರ್, ತೋರಿಸಿದ್ರು ಅವರು ಮಾನವೀಯತೆ ಇಲ್ಲ. ನಿಮ್ಮ ಧ್ವನಿ ಸರ್ಕಾರಕ್ಕೆ ಮುಟ್ಟಿಸ್ತಕ್ಕಂಥ ಕೆಲಸ ನಮ್ಮದು ಶಾರದಾ ಅವರೇ. ಆದಷ್ಟು ಬೇಗ ಇದಕ್ಕೆ ಒಂದಷ್ಟು ವಿನಾಯಿತಿ ಅಂದರೆ ನಾವು ಹೇಳೋದು ಎಲ್ಲ ದುಡ್ಡು ಬಿಟ್ಟುಬಿಡ್ಲಿ ಅಂತ ನಾವು ಹೇಳ್ತಾ ಇಲ್ಲ. ಒಂದಷ್ಟು ಸಮಯಾವಕಾಶ ಕೊಡಲಿ ಜನಗಳಿಗೆ, ಕಟ್ತಾರೆ ಅವರು. ಈ ಕೆಟ್ಟ ಭಾಷೆ ಬಳಸೋದು, ಕಿರುಕುಳ ಆಗೋ ತಪ್ಪಲಿ ಅಂತ ಮಾಡ್ತಾ ಇದ್ದೀವಿ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ ನೀವು. ಇದೀಗ ವೀಣಾ ಅವ್ರು ಕರೆ ಮಾಡಿದ್ದಾರೆ ತುಮಕೂರಿಂದ. ವೀಣಾ ಅವರೇ ನಮಸ್ಕಾರ. ವೀಣಾ ಅವರೇ ನಮಸ್ಕಾರ. ಸಂಪರ್ಕ ಸಾಧ್ಯವಾಗ್ತಿಲ್ಲ ವೀಣಾ ಅವರದ್ದು. ಇದೀಗ ರಾಜು ಅವರಿದ್ದಾರೆ ಮೈಸೂರಿಂದ. ರಾಜು ಅವರೇ ನಮಸ್ಕಾರ. ಹಲೋ ವೀಣಾ ಅವರಾ? ಹಲೋ ವೀಣಾ ಅವರಾ? ಮೇಡಮ್ ಹೇಳಿ. ಹಲೋ ಕೇಳಿಸ್ತಿದೆ ಹೇಳಿ. ಸಂಪರ್ಕ ಸಾಧ್ಯವಾಗ್ತಾ ಇಲ್ಲ. ನೋಡಿ, ಮೈಕ್ರೋ ಫಿನಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಬಹಳ ಗಂಭೀರವಾದಂಥ ವಿಚಾರಗಳಿವೆ. ಸಾಲ ತಗೊಂಡವ್ರದ್ದು ತಪ್ಪೇ ಇಲ್ವಾ? ಹಾಗಾದರೆ ಅವರೂ ಕೆಲವು ಕಡೆ ಎಡವಿದ್ದಾರೆ. ಸಾಲ ಕೊಟ್ಟವರೇ ತಪ್ಪು ಮಾಡಿಬಿಟ್ಟಿದ್ದಾರಾ? ಕೆಲವು ಕಡೆ ತಪ್ಪು ಮಾಡಿದ್ದಾರೆ. ಕಮಿಷನ್ ಆಸೆಗೋ, ಲಾಭದ ಆಸೆಗೋ, ಜಾಸ್ತಿ ಬಡ್ಡಿ ಬರುತ್ತೆ ಅನ್ನೋ ಆಸೆಗೋ ಅವರುಗಳು ಕೊಟ್ಟುಬಿಟ್ಟಿದ್ದಾರೆ. ಪ್ರಶ್ನೆ, ಒಬ್ಬ ಮನುಷ್ಯನ ಸಾಮರ್ಥ್ಯವನ್ನು ನೋಡಿ ನೀವು ಸಾಲ ಕೊಡಬೇಕೇ ವಿನಃ, ಅವನ ರೀಪೇಮೆಂಟ್ ಮರುಪಾವತಿಯ ಸಾಮರ್ಥ್ಯವನ್ನು ನೋಡಿ ನೀವು ಕೊಡಬೇಕೇ ವಿನಃ, ಸಾಲ ತಗೋತಾ ಇದ್ದರೆ ನನಗೆ ಬಡ್ಡಿ ಹೇಗಿದ್ದರೂ ಬಂದುಬಿಡುತ್ತೆ ಅಂತ ನೀವು ಕೊಟ್ಟಾಗ ನಿಮ್ಮ ಕಂಪನಿಗಳು ಸಿಕ್ಕಾಕೊಳ್ತವೆ. ಇದರಲ್ಲಿ 1,000 ಜನಕ್ಕೆ ಈ ಥರ ನೀವು ಕೊಟ್ಟುಬಿಟ್ರೆ ಬರಲ್ಲ ದುಡ್ಡು, ದಿವಾಳಿ ಆಗುತ್ತೆ ಕಂಪನಿ. ಇದು ಬೇಕಾ ನಿಮಗೆ? ಬದಲಿಗೆ ಎಷ್ಟು ಕೆಪಾಸಿಟಿ ಆ ಮನುಷ್ಯಂದಿದೆ, ಇವನು ಎಷ್ಟು ಕಟ್ಟಬಲ್ಲ ನಮಗೆ, ಅದನ್ನು ನೋಡ್ಕೊಂಡು ಸಾಲ ಕೊಟ್ಟಾಗ ಈ ಥರ ಸಮಸ್ಯೆಗಳಾಗಲ್ಲ ಅಂತ. ಇದೀಗ ರಾಜ್ಕುಮಾರ್ ಅಂತಿದ್ದಾರೆ ಬೆಳಗಾವಿಯಿಂದ. ರಾಜ್ಕುಮಾರ್ ಅವರ ನಮಸ್ಕಾರ. ಸಂಪರ್ಕ ಕಡಿತಗೊಂಡಿದೆ. ಫಿನಾನ್ಸ್ ಕಿರುಕುಳ ಅಂತ ಮಾತಾಡ್ತಾ ಇದ್ದಾರೆ. ನಿಮಗೆ ಈ ಒಂದು ನಾವು TV5 ಜನಗಳಿಂದ ಕರೆ ಮಾಡಿಸಿ ಮಾತಾಡಿದಾಗ, ತಜ್ಞರ ಕಡೆಯಿಂದ ಮಾತಾಡಿಸಿದಾಗ ಗ್ರೌಂಡ್ ರಿಯಾಲಿಟಿ ನಿಮಗೆ ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಇಲ್ಲಿ ಮೈಕ್ರೋ ಫಿನಾನ್ಸ್ಗಳ ಬಳಿಯಲ್ಲಿ ಸಾಲ ಪಡೆದುಕೊಳ್ಬೇಕಾದ್ರೆ ಒಂದೇ ಮನೆಯವರು 5 ಸಾಲ, 6 ಸಾಲ, 10 ಸಾಲ, 18 ಸಾಲವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಬಡ್ಡಿ ಕಟ್ಟೋಕ್ಕಾಗಿಲ್ಲ, ಸಾಲ ತೀರ್ಸೋಕ್ಕಾಗಿಲ್ಲ. ಇನ್ನೊಂದು ಕಡೆ ಸಾಲ ತಗೋ, ಇಲ್ಲಿ ತೀರಿಸ್ಬಿಡು, ಇಲ್ಲಿ ಬಚಾವಾಗ್ಬಿಡು. ಇದು ನಡೆಯಲ್ಲ. ಇದು ಸಾಲಕ್ಕೆ ಸಾಲನೆ ಮಾಡ್ಕೊಂಡು ಹೋದರೆ ಕೊನೆಯಲ್ಲಿಗ್ರಿ ಅದಕ್ಕೆ. ಇದೊಂದು ಭಾಗ. ಕಿರುಕುಳ ತಪ್ಪು. ಈ ವಿಚಾರದಲ್ಲಿ RBI ಆಗಲಿ, ಸರ್ಕಾರ ಆಗಲಿ ಕೂಡಲೇ ಒಂದು ಸ್ಪಷ್ಟ ಗೈಡ್ಲೈನ್ಸನ್ನು ತರಬೇಕಾಗತ್ತೆ. ಒಬ್ಬ ಮನುಷ್ಯ ಸಾಲ ಇವರು ಕೊಡಬೇಕಾದಾಗ ಅವರ ರೀಪೇಮೆಂಟ್ ಕೆಪಾಸಿಟಿ ಚೆಕ್ ಮಾಡ್ಕೊಳ್ಳಿ. ನೀವು ಸಾಲ ಕೊಡಬೇಡಿ ಅಂತ ನಾವು ಮಾತಾಡ್ತಾ ಇಲ್ಲ. 1, 2, 3, 10,000, 12,000 ತಿಂಗಳಿಗೆ ಒಂದು ಹಳ್ಳಿಯಲ್ಲಿ ಒಂದು ಮಹಿಳೆ ಕಟ್ಟಬಹುದು ಅಂತ ಇದ್ದರೆ ಅಷ್ಟು ಪರಿಮಿತಿಯಲ್ಲಿಯೇ ಸಾಲ ಕೊಡಿ ವಿನಃ ನೀವು 15 ಸಾಲ, 20 ಸಾಲ, ಆ ಕಾರ್ಡ್ ತಗೋ, ಆಧಾರ್ ಕಾರ್ಡ್ ನಂಬರ್ ಚೇಂಜ್ ಮಾಡಿಬಿಡು, ಫೋಟೋ ಚೇಂಜ್ ಮಾಡಿಬಿಡು, ಇನ್ನೊಂದು ಕೊಡು, ಮತ್ತೊಂದು ಕೊಡು ಅಂತ ಮಾಡ್ಕೊಂಡು ಹೋದರೆ ಇದಕ್ಕೆ ಕೊನೆ ಇರಲ್ಲ ಅಂತ.